ಟ್ರಂಪ್ ಮಾಡ್ತಾ ಇರುವಂಥ ಎಡವಟ್ಟಿನಿಂದ ಏನೇನು ಆಗ್ತಾ ಇದೆಯೋ ಏನು ಕಥೆನೋ. 10 ಸೆಕೆಂಡಿಗೆ 20 ಲಕ್ಷ ಕೋಟಿ ಢಮಾರ್ ಆಗೋಗಿದೆ. 20 ಲಕ್ಷ ಕೋಟಿ. ನಮ್ಮ ದೇಶದ ಇಡೀ ಬಜೆಟ್ ಗಾತ್ರದ ಅರ್ಧ ಅಮೌಂಟು. 20 ಲಕ್ಷ ಕೋಟಿ 10 ಸೆಕೆಂಡಿಗೆ. ಅದು ಯಾಕೆ ಅಂತಂದರೆ ಟ್ರಂಪ್ ತೆರಿಗೆ ಯುದ್ಧಕ್ಕೆ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿದೆ, ರಕ್ತಪಾತ ಆಗೋಗ್ಬಿಟ್ಟಿದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಆಗೋಗಿತ್ತು. ಕೊರೋನಾ ಟೈಮಲ್ಲಿ ಸೆನ್ಸೆಕ್ಸು ನಿಫ್ಟಿ ರಕ್ತಪಾತ ಆಗೋಗ್ಬಿಟ್ಟಿತ್ತು, ಇದೇ ರೀತಿ ಢಮಾರ್ ಅಂತ ಆಗೋಗಿತ್ತು. ಬಟ್ ಹೇಳತ್ತೆ ಇಲ್ಲ ಅಂತ ಹೇಳ್ಬೋದು. ಆ ಹೊಡೆತವನ್ನು ತಡ್ಕೊಳ್ಳುವಂಥ ಸಮಯ ಇದೆಯಲ್ಲ, ಅದೆಷ್ಟು ಏನೇನು ಮಾಡಿಬಿಡುತ್ತೋ, ಯಾವ ಮಟ್ಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಡುತ್ತೋ. ಒಂದೇ ಗಂಟೆಯಲ್ಲಿ 20 ಲಕ್ಷ ಕೋಟಿ ನಷ್ಟ ಆಗಿದೆ ಅಂತಿದ್ದಾರೆ, ಒಂದೇ ಗಂಟೆಯಲ್ಲಿ. ಸೊ ಎಲೆಕ್ಟ್ರಾನಿಕ್ಸ್, ಮೆಟಲ್ ಸೇರಿ ಎಲ್ಲ ಷೇರು ಕೂಡ ಢಮಾರ್ ಆಗೋಗಿದೆ. ಬಟ್ ಈಗ ಸದ್ಯಕ್ಕೆ ಇನ್ವೆಸ್ಟ್ ಮಾಡಬೇಡಿ ಅಂತ ಕೆಲವರು ತಜ್ಞರು ಹೇಳ್ತಾ ಇದ್ದಾರೆ. ಒಂದು ಗಂಟೆಯಲ್ಲಿ ಆಗಿರುವಂಥ ಅನಾಹುತ ಏನಿದೆ, ಇನ್ನೂ ಒಂದು 2-3 ದಿನ ಇನ್ವೆಸ್ಟ್ ಮಾಡೋಕ್ಕೆ ಇದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ತದನಂತರ ಹೇಗಿರುತ್ತೆ ಅನ್ನೋದರ ಮೇಲ್ಗಡೆಗೆ ಹೋಗುತ್ತೆ ಹೂಡಿಕೆಯನ್ನು ಮಾಡೋಕ್ಕೆ ತಜ್ಞರು ಹೇಳ್ತಾ ಇರುವಂಥದ್ದು. ಬಟ್ ಬಹಳಷ್ಟು ಜನ ಹೇಳ್ತಾರೆ ಇದು ಬಿದ್ದಾಗಲೇ ಹೂಡಿಕೆ ಮಾಡಬೇಕು, ಅವಾಗಲೇ ಲಾಭ ಅಂತ ಹೇಳಿ. ಅದ್ರ ಬಗ್ಗೆ ಅನೇಕ ರೀತಿಯಾದಂಥ ತಜ್ಞರಿದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಏನು ಪರಿಸ್ಥಿತಿ ಆಗಿದೆ, ಇಲ್ಲಿದೆ ನೋಡಿ ವರದಿ. ಟ್ರಂಪ್ ತೆರಿಗೆ ಯುದ್ಧಕ್ಕೆ ಅಲ್ಲೋಲ ಕಲ್ಲೋಲ. ಕರೋನಾ ಬಳಿಕ ಸೆನ್ಸೆಕ್ಸ್ ನಿಫ್ಟಿ ರಕ್ತಪಾತ. ಒಂದೇ ಗಂಟೆಯಲ್ಲಿ 20 ಲಕ್ಷ ಕೋಟಿ ನಷ್ಟ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಸುಂಕ ನೀತಿಯಿಂದಾಗಿ ಜಾಗತಿಕ ಮಾರುಕಟ್ಟೆ ಅಕ್ಷರಶಃ ನಲುಗಿದೆ. ಏಷ್ಯಾ ಮಾರುಕಟ್ಟೆಗಳು ಭಾರೀ ಕುಸಿತ ಕಂಡಿದ್ದು ರಕ್ತಪಾತವೇ ಆಗಿದೆ. ಇಂದು ಮಾರುಕಟ್ಟೆ ತೆರೆಯುತ್ತಿದ್ದಂತೆ ಸೆನ್ಸೆಕ್ಸ್ 3,000 ಪಾಯಿಂಟ್ಗಳಿಗಿಂತ ಹೆಚ್ಚು ಅಂದರೆ 4% ಕುಸಿದಿದೆ. ಕೇವಲ ಒಂದೇ ಒಂದು ತಾಸಿನಲ್ಲಿ 20 ಲಕ್ಷ ಕೋಟಿ ನಷ್ಟ ಉಂಟಾಗಿ ಹೂಡಿಕೆದಾರರ ಎದೆ ಝಲ್ ಎಂದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಟ್ಯಾರಿಫ್ ನೀತಿಗಳನ್ನು ಘೋಷಣೆ ಮಾಡಿದ ಬಳಿಕ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಕರಡಿ ಕುಣಿತ ಶುರುವಾಗಿದ್ದು, ಇವತ್ತು ಒಂದೇ ದಿನ 3,000ಕ್ಕೂ ಅಧಿಕ ಪಾಯಿಂಟ್ ಅಂದರೆ 4%ನಷ್ಟು ನಷ್ಟ ಅನುಭವಿಸುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿತ್ತು. ಕೋವಿಡ್ ಬಳಿಕ ಅತಿ ದೊಡ್ಡ ಆರ್ಥಿಕ ಕುಸಿತ ಅಥವಾ ಷೇರು ಮಾರುಕಟ್ಟೆಯ ಕುಸಿತ ಅಂತ ಇದನ್ನು ಹೇಳಲಾಗ್ತಾ ಇದ್ದು, ಒಂದೇ ಗಂಟೆಯಲ್ಲಿ ಹೂಡಿಕೆದಾರರು 20 ಲಕ್ಷ ಕೋಟಿಯಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಎಲೆಕ್ಟ್ರಾನಿಕ್ಸ್, ಮೆಟಲ್ ಸೇರಿ ಎಲ್ಲ ಷೇರು ಢಮಾರ್. ಕೇವಲ ಒಂದು ಗಂಟೆಯಲ್ಲಿ 20 ಲಕ್ಷ ಕೋಟಿ ನಷ್ಟ. ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್ ಮತ್ತು ಇನ್ಫೋಸಿಸ್ ಸುಮಾರು 10% ಕುಸಿದಿವೆ. ಟೆಕ್ ಮಹೀಂದ್ರ, HCL ಟೆಕ್ ಮತ್ತು LNT ಕೂಡ 8% ಕುಸಿತ ಕಂಡವು. ನಿಫ್ಟಿ ಮೆಟಲ್ 8% ಹೆಚ್ಚು ಕುಸಿದರೆ, ತೈಲ, ಅನಿಲ ಮತ್ತು ಆರೋಗ್ಯ ರಕ್ಷಣಾ ಸೂಚ್ಯಂಕಗಳು ಸುಮಾರು 7% ಕುಸಿದಿವೆ. ಆಟೋ, ರಿಯಾಲ್ಟಿ ಮತ್ತು ಮಾಧ್ಯಮ ಸೂಚ್ಯಂಕಗಳು 5%ಕ್ಕಿಂತ ಹೆಚ್ಚು ಕುಸಿದಿವೆ. ಏಷ್ಯನ್ ಮಾರುಕಟ್ಟೆಗಳಲ್ಲೂ ಅಲ್ಲೋಲ ಕಲ್ಲೋಲ. ಚೀನಾದ ಶಾಂಘೈ ಸೂಚ್ಯಂಕ 6.5% ಕುಸಿತ. ಭಾರತ ಮಾತ್ರವಲ್ಲದೆ ಜಗತ್ತಿನ ಇತರೆ ಮಾರುಕಟ್ಟೆಗಳಲ್ಲೂ ಅಲ್ಲೋಲ ಕಲ್ಲೋಲ ಆಗಿದೆ. ಏಷ್ಯಾದ ಮಾರುಕಟ್ಟೆಗಳಲ್ಲೂ ಮಹಾಪತನ ಆಗಿದ್ದು, ಜಪಾನ್ನ ನಿಕ್ಕಿ 6%, ಕೊರಿಯಾದ ಕೋಸ್ಬಿ ಸೂಚ್ಯಂಕ 4.5%, ಚೀನಾದ ಶಾಂಘೈ ಸೂಚ್ಯಂಕ 6.5% ಕುಸಿತ ಕಂಡಿವೆ. ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ 10%, ಅಮೆರಿಕದ ಡೌ ಜೋನ್ಸ್ 3.98% ನೆಲಕಚ್ಚಿವೆ. ಇನ್ನೆರಡು ದಿನ ಇದೇ ರೀತಿ ಪತನ ಹೂಡಿಕೆಗೆ ಸಕಾಲವಲ್ಲವೆಂದ ತಜ್ಞರು. ಷೇರುಪೇಟೆಯಲ್ಲಿ ಕರಡಿ ಕುಣಿತಕ್ಕೆ ಕಾರಣಗಳ ಬಗ್ಗೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಯಾರೂ ಕೂಡ ಏಕಕಾಲಕ್ಕೆ ಹಣ ಹೂಡಿಕೆ ಮಾಡಬೇಡಿ ಅಂತಲೂ ಸಲಹೆ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಏನು 2 ಏಪ್ರಿಲ್ 2025ರಲ್ಲಿ ತಗೊಂಡಂತಹ ಈ ಟ್ಯಾರಿಫ್ ನಿರ್ಧಾರ ಏನಿದೆ, ಇದರಿಂದ ಷೇರುಪೇಟೆಯಲ್ಲಿ ಭಾರೀ ಪ್ರಮಾಣದ ಕುಸಿತವನ್ನು ನಾವು ಕಾಣ್ತಾ ಇದ್ದೀವಿ. ಅಮೆರಿಕ ದೇಶದ ಷೇರುಪೇಟೆ ಈಗ ರೀಸೆಂಟ್ ಟಾಪಿಂದ ಹತ್ತತ್ರ 22% ಇಳಿಕೆಯನ್ನು ನ್ಯಾಸ್ಡ್ಯಾಕ್ ಅಲ್ಲಿ ನಾವು ಕಂಡಿದ್ರೆ, ಡೌ ಜೋನ್ಸ್ ಮತ್ತು S&P ಕೂಡ ಹತ್ತತ್ರ 17ರಿಂದ 20% ಇಳಿಕೆಯನ್ನು ಕೇವಲ ಒಂದೇ ಒಂದು ವಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಖಂಡಿತ ಬೇರೆ ದೇಶಗಳ ಷೇರುಪೇಟೆಯ ಮೇಲೂ ಕೂಡ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಭಾರತ ದೇಶದ ಷೇರುಪೇಟೆ ಇವತ್ತು ಸೆನ್ಸೆಕ್ಸ್ನಲ್ಲಿ 3,000 ಅಂಕಗಳ ಇಳಿಕೆ ಆದರೆ, ನಿಫ್ಟಿಯಲ್ಲಿ ಹತ್ತತ್ರ 1,000 ಅಂಕಗಳ ಇಳಿಕೆ ಕಂಡು 4% ಕುಸಿತವನ್ನು ಷೇರುಪೇಟೆಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಹತ್ತತ್ರ 20 ಲಕ್ಷ ಕೋಟಿ ರೂಪಾಯಿಗಳ ಷೇರುಪೇಟೆಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಇಳಿಕೆಯನ್ನು ಇವತ್ತು ನಾವು ಕಂಡಿದ್ದೀವಿ. ವಿದೇಶಿ ಹೂಡಿಕೆದಾರರ ಹಿಂತೆಗೆತ. ಟ್ರಂಪ್ ನೀತಿಗಳ ಪರಿಣಾಮ ಸ್ಪಷ್ಟವಾಗದ ಕಾರಣ ಹೂಡಿಕೆದಾರರು ಗೊಂದಲದಲ್ಲಿದ್ದು, ಹೂಡಿಕೆ ಹಿಂತೆಗೆತಕ್ಕೆ ಮುಂದಾಗಿರೋದು ಈ ಪತನಕ್ಕೆ ಕಾರಣ ಎನ್ನಲಾಗಿದೆ. ಇದರಿಂದಾಗಿ ಮಾರುಕಟ್ಟೆ ಆತಂಕದಲ್ಲಿದ್ದು, ನಾಳೆ ನಾಡಿದ್ದು ಇನ್ನಷ್ಟು ಕುಸಿತದ ನಿರೀಕ್ಷೆ ಮಾಡಲಾಗ್ತಾ ಇದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ.